ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಲಾಗ್ನನ್ನು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಂದರೆ ಸಾಯಂಕಾಲ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ಸಾರಿಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಸೊಪ್ಪು ಸಾರೆಲ್ಲ ಮಾಡೋದು ತೋರಿಸಿದ್ದೆ, ಹಾಗಾಗಿ ಪದೇ ಪದೇ ಅದನ್ನೇ ತೋರಿಸಿದೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಅದ್ರ ಬಗ್ಗೆ ತೀರಾ ಹೇಳಕ್ಕೆ ಹೋಗಿಲ್ಲ. ಹಾಗಾಗಿ ನಾನು ಇವಾಗ ಸೊಪ್ಪು ಸಾರನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಮಧ್ಯಾಹ್ನ 3 ಗಂಟೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊಪ್ಪು ನಮ್ಮ ಹೊಲದಲ್ಲೇ ಕುಯ್ಕೊಂಬಂದಿರೋಂಥ ಸೊಪ್ಪು, ದುಡ್ಡು ಕೊಟ್ಟೇನು ಸೊಪ್ಪನ್ನ ತೊಗೊಂಡೋಗಿಲ್ಲ, ಅಂದರೆ ತೊಗೊಂಡಿಲ್ಲ. ಹಾಗಾಗಿ ಯಾವಾಗ ಬೇಕೋ ಆವಾಗ ಸೊಪ್ಪು ಸಾರನ್ನ ಮಾಡ್ಕೋಬೋದು. ಅಂದರೆ ಇವಾಗ ಸೊಪ್ಪು ಹೊಲದಲ್ಲೇ ಸಿಗ್ತಾ ಇರೋದ್ರಿಂದ, ಮಳೆ ಬಿದ್ದಿರೋದ್ರಿಂದ ಎಷ್ಟೋ ಸೊಪ್ಪುಗಳು ಸಿಗ್ತಾನೆ ಇರುತ್ತೆ. ಹಾಗಾಗಿ ಹಳ್ಳಿ ಕಡೆ ಇವಾಗ ಈ ಸೀಸನ್ ಬಂತು ಅಂದರೆ ದುಡ್ಡು ಕೊಟ್ಟು ಯಾರು ಕೂಡ ಸೊಪ್ಪನ್ನ ತೊಗೊಳ್ಳೋದಿಲ್ಲ. ಹಾಗಾಗಿ ಇವಾಗ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಒಂದು 3 ವಿಷಲ್ ಹೊಡೆದ್ರೆ ಸಾಕು, ಸೊಪ್ಪು ಸಾರು ಕೂಡ ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಅನ್ನ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಅಡುಗೆ ಮಾಡಬೇಕಾದ್ರೆ ಒಂದು 6:30 6 ಗಂಟೆ ಆಗಿತ್ತೇನೋ. ಇನ್ನೇನು ಟೈಮ್ ಆಗೇ ಬಿಡುತ್ತೆ ಅಂದ್ಬಿಟ್ಟು ಅನ್ನಕ್ಕೂ ಕೂಡ ಹಾಗೆ ಇಟ್ಟಿದ್ದೆ. ಈ ಸೋನಿ ಯಾಕೋ ಅನ್ನ ಮಧ್ಯಾಹ್ನ ತಿಂದಿರಲಿಲ್ಲ, ಹಾಗಾಗಿ ಅನ್ನ ಇರಲಿಲ್ಲ ಅಂದ್ಬಿಟ್ಟು ಬೇಗ ಅನ್ನನೇ ಮಾಡಿದೆ. ಅಂದರೆ ಅವಳು ಬೇಗ ಮನಿಕೊಬಿಡ್ತಾಳಲ್ಲ, ಹಾಗಾಗಿ. ಹಾಗೆ ಜಾತ್ರೆಯಲ್ಲಿ ಕೂಡ ಹೊಸ ಸ್ಮ್ಯಾಶರ್ ಅದನ್ನೆಲ್ಲ ತಂದೆ, ಮಿಕ್ಸರು ಅದೇ ಮಿಕ್ಸ್ ಮಾಡೋದು ಹಿಟ್ಟೆಲ್ಲ ಅದನ್ನೆಲ್ಲ ತಂದೆ. ಆಯಿಲ್ ಅಪ್ಲೈ ಮಾಡೋದು, ಬ್ರಷ್ಷು ಅದೆಲ್ಲ ತೊಗೊಂಡು ಬಂದೆ. ಜಾತ್ರೆಯಲ್ಲಿ ತೊಗೊಂಬಂದೆ. ಎಲ್ಲ ಚಾಕು ಅದರಿಂದ ಎಲ್ಲ 100 ರುಪೀಸ್ ಆಯಿತು. ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ತು. ಈ ಸ್ಮ್ಯಾಶಲ್ಲಿ ಬಂದು 50 ರೂಪಾಯಿ ಅಂತಿದ್ರು. ನಾನು 40 ರೂಪಾಯಿ ಕೊಟ್ಟು ತಂದಿದ್ದೀನಿ. ಚೆನ್ನಾಗಿದೆ, ನೋಡಬೇಕು ನನ್ನ ಹತ್ರ ಬಾಳಿಕೆ ಬರುತ್ತೋ ಇಲ್ವೋ ಗೊತ್ತಾಗಲ್ಲ. ಅಂದರೆ ಬೇಗನೆ ಮುರಿದೋಗ್ಬಿಡುತ್ತೆ. ಹಳೆ ಸ್ಮ್ಯಾಶರ್ ಇತ್ತಲ್ಲ, ಅದು 2 ಸತಿ ಯೂಸ್ ಮಾಡಿದ್ದೆ ಅಷ್ಟೇ, ಅಷ್ಟರಲ್ಲೇ ಅದು ಮುರಿದೋಯ್ತು. ನಮ್ಮಮ್ಮ ಹೇಳ್ತಾಯಿದ್ರು, ಇದನ್ನಾದರೂ ತಗೋ, ಸ್ಟೀಲ್ದಿದೆ ಅದು. ಅಂದರೆ ಅದು ಮರದ್ದಿತ್ತು, ಹಾಗಾಗಿ ಅದು ಅರ್ಧಕ್ಕೆ ಕಟ್ಟಾಯಿತು. ಆದರೆ ಇದು ನೋಡೋಣ ಸ್ಟೀಲಲ್ಲಿದೆ, ಬಾಳಿಕೆ ಬರುತ್ತಾ ಇಲ್ವೋ ಅಂತ ತೊಗೊಂಡಿದ್ದೀನಿ. ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಹಾಗೆ ಬೆಳಗ್ಗೆ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು. ಅಂದರೆ ಚಿಕ್ಕನಾಯಕನಹಳ್ಳಿ ಸಂತೆ, ಕುರಿ ಮೇಕೆ ಸಂತೆ ಇರುತ್ತಲ್ಲ, ಆ ಸಂತೆಗೆ ಹೋಗಿದ್ರು. ನೋಡಿ ಒಂದು ಓತ ಮರಿನ ತಂದಿದ್ದಾರೆ. ಅಂದರೆ ದೊಡ್ಡ ಓತ ಮರಿಗಳಿರಲಿಲ್ಲ, ಹಾಗಾಗಿ ಒಂದು ತಂದಿದ್ದಾರೆ. ಇದು 11,000 ಏನೋ ಬಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅಂದರೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮರಿನೇ ಮಾರ್ತಾ ಇದ್ದೀವಲ್ಲ, ಹಾಗಾಗಿ ಓತ್ ಮರಿ ಬೇಕೇ ಬೇಕು. ಇನ್ನೇನೆಲ್ಲ ಮೇಕೆ ಇರೋದ್ರಿಂದ, ಮೇಕೆ ಹೆಣ್ಮರಿ ಇರೋದ್ರಿಂದ ಒಂದು ಓತ ಮರಿ ಬೇಕು ಅಂತ ತಂದಿದ್ದಾರೆ. ಇನ್ನು ಚಿಕ್ಕ ಮೇಕೆ ಮರಿನೆಲ್ಲ ಇಲ್ಲಿ ಗಸಗಸೆ ಗಿಡದ ಕೆಳಗಡೆ ಹಾಕ್ಬಿಟ್ಟಿದ್ದೀವಿ. ಅಂದರೆ ಈ ನಾಯಿಗಳ ಕಾಟ ಜಾಸ್ತಿ, ಹಾಗಾಗಿ ಈ ಥರ ಜಾಲರಿಲಿ ಹಾಕಿ ಕೂಡಾಕ್ಬಿಟ್ಟಿದ್ದೀವಿ. ಸಾಯಂಕಾಲ ಒಂದು ಟೈಮು ಇಲ್ಲ ಬೆಳಗ್ಗೆ ಒಂದು ಟೈಮು ಹಾಲು ಕುಡಿಯೋಕ್ಕೆ ಬಿಡ್ತೀವಿ. ಇವಾಗ ನಮ್ಮ ಕರಿನ ಕಟ್ತಾ ಇದ್ವಲ್ಲ, ಆ ಜಾಗದಲ್ಲಿ ಕಟ್ಟೋಣ ಅಂತ ಅಲ್ಲಿ ತೊಗೊಂಡೋಗಿ ಕಟ್ತಾ ಇದ್ದಾರೆ. ಇನ್ನೊಂದು ದೇವ್ರಿಗೆ ಬಿಟ್ಟಿದ್ವಿ ನಾವು ಭೂತಪ್ಪಂಗೆ, ಅದನ್ನ ಕರಿನ ಥರನೇ ಮಾಡಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇವಾಗೆಲ್ಲ ಅವ್ನು ಅಂದರೆ ಆ ಜಾಗ ಅವ್ನು ಮನಿಕೊಂತಿದ್ದ ಸ್ಟೈಲ್ ಅದನ್ನೆಲ್ಲ ನೋಡಿದ್ರೆ ಒಂಥರ ಬೇಜಾರು ಅನಿಸುತ್ತೆ. ನಮ್ಮ ಕರಿಯ 1 ತಿಂಗಳಾಯಿತು ಬಿಟ್ಟೋಗಿ. ಇನ್ನೇನು 9, 10ಕ್ಕೇನೋ 10ನೇ ತಾರೀಕು ಅವ್ನು ಬಿಟ್ಟು 1 ತಿಂಗಳಾಯಿತು ಅನಿಸುತ್ತೆ. 1 ತಿಂಗಳು ಹತ್ತತ್ರ ಆಗ್ತಾ ಬಂತು, ಇನ್ನೂ ತಿಂಗಳು ಕಂಪ್ಲೀಟ್ ಆಗಿಲ್ಲ. ನೋಡಿ, ಬಂದ ತಕ್ಷಣ ಹೆಣ್ಮರಿಗೆ ತೋರಿಸ್ತೈತೆ ನಮ್ಮ ಮನೆಯವರು. ಹಾಗೆ ಅಂದರೆ ಮೇಕೆ ನಾವು ನಮ್ಮ ಕರಿವಿನ ಕಟ್ತಾ ಇದ್ವಲ್ಲ, ಅಲ್ಲೇ ಕಟ್ಟೋಣ ಅಂತ ಇದು ಮಾಡ್ತಿದ್ರು. ಹಾಗೆ ಅಂದರೆ ನಮ್ಮ ಮನೆಯವ್ರು ಸಂತೆಗೆ ಹೋಗಿದ್ರಲ್ಲ, ಅಲ್ಲಿಂದನೇ ಪರೋಟ ತೊಗೊಂಬ ಅಂತ ಇಬ್ಬರು ಕೂಡ ಫೋನ್ ಮಾಡಿ ಹೇಳಿದರು. ಪರೋಟ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಸ್ವಲ್ಪ ತಿಂಡಿ ಅವ್ರು ತಿಂದಿದ್ದಾಗ ಬೆಳಗ್ಗೆನೇ ಪುರಿ ಏನೋ ತೊಗೊಂಬಂದಿದ್ರು ಅಂತ ಕೊಟ್ಟಿದ್ದಾರೆ ಲಸುಗೆ. ಅವನಂತೂ ಲಸು ಕೊಡ್ತಾನೆ ಇರಲಿಲ್ಲ, ನಾನೇ ತೊಗೊತೀನಿ ಅಂತ ಅವನೇ ಕೈಯಲ್ಲಿ ಇಟ್ಕೊಂಡೆಲ್ಲ ಓಡಾಡ್ತಾ ಇದ್ದ. ಅಂದರೆ ಮೇಲ್ಗಡೆ 4 ಹೆಣ್ಮರಿ ಇದೆ, ಕೆಳಗಡೆ ಪ್ರೆಗ್ನೆಂಟ್ ಇರೋದು ಮತ್ತು ಹಾಲು ಕುಡಿಸೋವಂಥ ಮೇಕೆ ಮರಿಗಳನ್ನ ಕೆಳಗಡೆ ಕಟ್ಟಿದ್ದೀವಿ. ಇನ್ನು ಓತ್ ಮರಿನ ಅಂದರೆ ಮೇಕೆ ಇವಾಗ ತಂದಿರೋವಂಥ ಓತ್ ಮರಿನ ಒಳಗಡೆನೇ ಕಟ್ಟೋದು. ಇನ್ನೆಲ್ಲ ಈ ಮರಿಗಳನ್ನೆಲ್ಲ ಇನ್ನು ಶೆಡ್ ಒಳಗಡೆನೇ ಹಾಕೋದು. ಹಾಗೆ ಸ್ವಲ್ಪ ಹುರ್ಲಿಲ್ಲ ಅಂದ್ಬಿಟ್ಟು ನಾನು ಕೂಡ ಹುಲ್ಲಾಕ್ತಾಯಿದ್ದೆ ಒಳಗಡೆ ಶೆಡ್ಡಲ್ಲಿ ಇರೋವಂಥ ಮರಿಗಳಿಗೆ. ಅವಂತೂ ಇನ್ನೂ ಒಂದು 3ರಿಂದ 4 ಏನೋ ಪ್ರೆಗ್ನೆಂಟ್ ಇದೆ ಮೇಕೆ ಹೆಣ್ಮರಿಗಳು. ಅದಂತೂ ಫುಲ್ ಕಾಲೆಲ್ಲ ತುಳಿಯೋಕೆ ಹೋಗ್ತವೆ. ಅದು ಹುಲ್ಲು ನೋಡಿದ್ರೆ ಸಾಕು ಚಡ್ಪಡಿಸ್ತಾ ಇರ್ತವೆ. ಅಂದರೆ ನಾವು ಹೋಗಿ ಹೊರಗಡೆ ಹೋಗಿ ಮೇಯ್ಸೋದಕ್ಕೆ ತಂದು ಹಾಕೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಹೊರಗಡೆ ಬಿಟ್ಟರೆ ಬೇಕಾದಷ್ಟು ಅವ್ರು ತಿನ್ಕೊತವೆ. ಅಂದರೆ ಎಲ್ಲ ಮರಿಗೂ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಚಡ್ಪಡಿಸ್ತಾ ಇರ್ತಾರೆ. ಹಾಗಾಗಿ ಬಿಸಿಲಲ್ಲಿ ಏನು ಮಾಡೋಕ್ಕಾಗಲ್ಲ, ಅಷ್ಟು ಇದಾಗ್ತಾ ಇರುತ್ತೆ. ಇವಾಗಲೇ ಎಷ್ಟು ಟೈಮ್ ಒಂದು 12 ಗಂಟೆಗೆ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಹೊರಗಡೆ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಹಾಗೆ ಕೆಳಗಡೆ ಇರೋ ಹೆಣ್ಮರಿಗಳಿಗೂ ಮೇಕೆ ಮರಿಗಳಿಗೆಲ್ಲ ಹುಲ್ಲನ್ನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇವಾಗ ಬಂದ್ರಲ್ಲ, ಹಾಗಾಗಿ ಅವ್ರಿಗೂ ಕೂಡ ಸುಸ್ತಾಗಿರುತ್ತೆ. ಸಂತೆಲೆಲ್ಲ ತುಂಬಾ ಧೂಳು, ಅದು ಬಿಸಿಲು ಬೇರೆ. ಹಾಗಾಗಿ ನಾನೇ ಹಾಕ್ತೀನಿ ಹೋಗು ಅಂತ, ಸುಧಾರಿಸ್ಕೊ ಅಂತ ಕಳಿಸ್ದೆ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ನಾನು ಇವಾಗ ಹುಲ್ಲನ್ನೆಲ್ಲ ಕಟ್ತಾಯಿದ್ದೀನಿ. ಕಟ್ಟೋದೇನು ಅವಶ್ಯಕತೆ ಇಲ್ಲ. ಈ ಥರ ಇದರಲ್ಲಿ ಸ್ವಲ್ಪ ಅವರಿಗೆ ಹಾಕ್ಬಿಟ್ರೆ ಸಾಕು, ಅವೇ ತಿನ್ಕೊತವೆ. ಈ ಮೇಕೆ ಮರಿ ಅಂತೂ ನಾನು ಮೇಲ್ಗಡೆ ಹುಲ್ಲಾಕಕ್ಕೆ ಹೋದರೆ ಸಾಕು, ಕೆಳಗಡೆ ಓಡಿ ಬಂದುಬಿಡುತ್ತೆ. ಅದನ್ನ ಹಿಡಿಯೋಕ್ಕೆ ಆಗಲ್ಲ. ಸೋನಿ ಒಬ್ಬಳೇ ಅದನ್ನು ಹಿಡಿಯೋಕ್ಕಾಗೋದು. ನಾನು ಎಷ್ಟೇ ಅಲ್ಲಿಂದ ಇಲ್ಲಿಂದ ಓಡಾಡಿ ಅವಳನ್ನ ಹಿಡಿಯೋಕ್ಕೆ ಹೋದ್ರೂ ಕೂಡ ಅವಳಂತೂ ಸಿಗೋದೇ ಇಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಯಾವಾಗಲೂ ಬೈತಾ ಇರ್ತಾರೆ,
ತಿರ್ತಾರೆ. ಮತ್ತು ಅದಕ್ಕೆ ಒಂದು ಹೆಸರಿಟ್ಬಿಟ್ಟಿದ್ದಾರೆ ಪೋಲಿ ತುಲು ಅಂತ. ಯಾವಾಗಲೂ ಅದನ್ನು ಹಾಗೆ ಕರೀತಾ ಇರ್ತಾರೆ. ಅಂದರೆ ಮೇಕೆ ಮರಿಗೆ ಹುಲ್ಲು ಹಾಕಕ್ಕೆ ಹೋದ್ರೆ ಸಾಕು, ಅದು ಹೆಂಗೆ ಓಡಿ ಬಂದ್ಬಿಡುತ್ತೆ ಅಂದರೆ ಬಾಗಿಲು ಹಾಕಿದ್ರು ಕೂಡ ನೀಟಾಗಿ ಒಂದು ಇದ್ರಲ್ಲಿ ಸೈಡಲ್ಲಿ ಬಂದ್ಬಿಡುತ್ತೆ. ಅಷ್ಟು ಇದು ಅದು. ಯಾವಾಗಲೂ ಕೆಳಗಡೆನೇ ಇರಬೇಕದು. ಅಂದರೆ ಕೆಳಗಡೆ ಅವ್ರ ಅಮ್ಮ ಇದೆಯಲ್ಲ, ಹಾಗಾಗಿ ಓಡಿ ಬಂದ್ಬಿಡುತ್ತದು. ಎಷ್ಟೇ ಕೂಡಾಕಿದ್ರು ಕೂಡ ಇರಲ್ಲ. ಹಾಗಾಗಿ ನಾವು ಸುಮ್ಮನೆ ಬಿಟ್ಬಿಡ್ತೀನಿ. ನಾನಂತೂ ಹಿಡಿಯೋಕ್ಕೆ ಹೋಗಲ್ಲ. ಒಂದು ದಿವಸ ಪೂರ್ತಿ ನಂಗೆ ಆಟ ಆಡಿಸಿತ್ತದು. ಅಂದರೆ ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಅಂದರೆ ನಾಯಿಗಳ ಕಾಟ ಬೇರೆ, ನಾಯಿಗಳು ಎತ್ಕೊಂಡು ಹೋಗ್ಬಿಡ್ತವೆ ಮರಿಗಳನ್ನ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ, ಮತ್ತೆ ಬಂದರೆ ಅದು ನಾಯಿ ಎತ್ತಿಸ್ಬಿಟ್ಟಿದ್ಯಾ ಅಂತ ಅನ್ಕೊತಾರೆ ಅಂದ್ಬಿಟ್ಟು ನಾನು ಅದನ್ನು ನೀವು ಒಂದು ಪೂರ್ತಿ ಇಡೀ ದಿವಸ ಇಟ್ಟಿದ್ದೀನಿ. ಅದರಲ್ಲಿ ಬೇರೆ ಸೋನಿ ಇರಲಿಲ್ಲ, ಅವಳು ಕೂಡ ಎಲ್ಲೋ ಹೋಗಿದ್ಲು. ಅದನ್ನು ಅಂದರೆ ಅತ್ತೆ ಜೊತೆನೇ ಹೋಗಿದ್ಲು ಅವಳು. ಪೂರ್ತಿ ಹಿಡ್ದು ಸಾಕಾಗ್ಬಿಟ್ಟಿದ್ದೆ. ಹೋಗಿ ಅಲ್ಲಿ ಮುಂದೆನೇ ಕುತ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲೋಗುತ್ತೆ, ಏನು ಮಾಡುತ್ತೆ, ಅದನ್ನೇ ನೋಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಹಿಡ್ದಾಕಿದ್ರು. ಎಲ್ಲೂ ಹೋಗಲ್ಲ ಬಿಡು, ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀಯ ಅಂತ ಬೈದರು. ನನಗೆ ಒಂಥರ ಅನ್ನಿಸ್ತು. ನಾನು ಯಾಕೆ ಅಲ್ಲೇ ಕೂತ್ಕೊಂಡೆ ಅಂದರೆ ನಾವು ಚಿಕನ್ ಎಲ್ಲ ಕಟ್ ಮಾಡ್ತೀವಲ್ಲ, ಮನೆ ಮುಂದೆನೇ ಅಲ್ವಾ ಶೆಡ್ ಇರೋದು. ಹಾಗಾಗಿ ಚಿಕನ್ಗೆ ನಾಯಿಗಳು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇರ್ತವೆ. ಯಾಕೆ ಬೇಕು ಮರಿನ ಅಂದರೆ ಒಂದು ಸತಿ ನಮ್ಮೂರಲ್ಲಿ ಒಂದು ಮರಿನ ಎತ್ಕೊಂಡು ಹೋಗಿತ್ತು. ಮತ್ತು ಏನಕ್ಕೆ ಬೇಕು ಅಂತ ನಾನು ಅಲ್ಲೇ ಕೂತ್ಕೊಂಡಿದ್ದಷ್ಟೇ. ಆಮೇಲೆ ಏನೂ ಆಗಲ್ಲ ಬಾ, ದೊಡ್ಡ ಮರಿ ನಮಗೆ ಸಿಗೋಲ್ಲ, ಇನ್ನು ನಾಯಿ ಸಿಗುತ್ತಾ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ನೀರೆಲ್ಲ ಇಟ್ಬಿಡೋಣ ಅಂದರೆ ಬೆಳಗ್ಗೆ ಒಂದು ಟೈಮ್ ದಿವ್ಸಕ್ಕೆ 3-4 ಸತಿ ನೀರು ಇಡ್ತಾನೆ ಇರಬೇಕಾಗುತ್ತೆ. ಅಂದರೆ ಎಷ್ಟು ದಾಹ ಅಂದರೆ ನಮಗೆ ಎಷ್ಟು ಬಿಸಿಲಿರೋದ್ರಿಂದ ತುಂಬಾ ದಾಹ ಅನಿಸುತ್ತೆ. ಹಾಗಾಗಿ ಒಂದು ಇದಕ್ಕೆ ಬಿಟ್ಟಿದ್ದೀವಲ್ಲ, ಅಲ್ಲಿಗೋಗಿ ನೀರನ್ನ ಹಾಕ್ಬಿಟ್ರೆ ಒಂದೊಂದು ಬಿಂದಿಗೆ, ಚಿಕ್ಕ ಬಿಂದಿಗೆಯಿಂದ ಅದು ಅಲ್ಲೇ ಮೇವು ತಿನ್ಕೊಂಡು ಅಲ್ಲೇ ನೀರು ಕುಡ್ಕೊಂಡು ಆರಾಮಾಗಿರುತ್ತೆ. ಅಂದರೆ ಸೀಟ್ ಇರೋದ್ರಿಂದ ಅವಕ್ಕೂ ಕೂಡ ಸ್ವಲ್ಪ ದಾಹ ಜಾಸ್ತಿನೇ ಇರುತ್ತೆ. ಹಾಗಾಗಿ 3 ಟೈಮು ಕೂಡ ನೀರು ಇಟ್ಬಿಡ್ತೀವಿ. ನೋಡಿ ಇವಾಗ ನೀರಿಟ್ಟಿದ್ದೀನಿ, ಒಂದೊಂದೇ ಬಂದು ಕುಡಿಯೋದು, ಮೇವು ತಿನ್ನೋದು ಆ ಥರ ಮಾಡ್ತಾ ಇರ್ತವೆ. ಇನ್ನು ಚಿಕ್ಕ ಮೇಕೆ ಮರಿಗಳನ್ನ ಇದ್ರ ಜೊತೆ ಬಿಟ್ಟಿಲ್ಲ. ಅಂದರೆ ಸ್ವಲ್ಪ ಪ್ರೆಗ್ನೆಂಟ್ ಇರೋ ಒಂದು 3 ಮರಿ ಇದೆ, ಹಾಗಾಗಿ ಬಿಟ್ಟಿಲ್ಲ. ಅಂದರೆ ಮೇಕೆ ಮರಿಗಳು ಕಾಲೆಲ್ಲ ತುಳಿದು ಬಿಡ್ತವೆ, ಮತ್ತು ಡಬ್ಬೆ ಒಳಗಡೆ ಎಲ್ಲ ಕಾಲು ಹಾಕ್ಕೊತವೆ ಅಂದ್ಬಿಟ್ಟು ಬಿಟ್ಟಿಲ್ಲ ಚಿಕ್ಕ ಮರಿಗಳನ್ನೆಲ್ಲ. ನೋಡಿ ಎಷ್ಟು ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಆ ಸೀಟಿಗೆ. ಇದಕ್ಕೆ ಫುಲ್ಲು ಒಂಥರ ಹಬೆ ಅನ್ನಿಸ್ತಾ ಇತ್ತು ದಾಹ. ಅಂದರೆ ಸೀಟ್ ಸ್ವಲ್ಪ ತಲೆಗೆ ಇದಾಗುತ್ತಲ್ಲ, ಹಾಗಾಗಿ ಫುಲ್ಲು ಒಂಥರ ಅನ್ನಿಸ್ತಾಯಿತ್ತು. ಅಂದರೆ ಹೊರಗಡೆ ಹೋಗಿ ಮೇಯಿಸೋದಕ್ಕಿಂತ ಒಳಗಡೆ ಎಷ್ಟು ಕಷ್ಟ ಇರುತ್ತಲ್ಲ ಅಂತ ಅಂದ್ಕೊಂಡೆ. ಹಾಗೆ ಕಡಲೆಕಾಯಿ ಬೇಯಿಸಿದ್ದೆ, ಅದು ಕೂಡ ಸ್ವಲ್ಪ ಅಂದರೆ ನಾನು ರಾತ್ರಿ ತಿಂದಿರಲಿಲ್ಲ, ಅದನ್ನು ಹಾಗೆ ಉಳಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನು ತಿಂದ್ಬಿಟ್ಟು ಇವಾಗ ತಿಂಡಿಗೆ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಏನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ತುಂಬ ಸಿಂಪಲ್ಲಾಗಿ ಟೊಮೊಟೊ ಬಾತನ್ನ ಮಾಡ್ಕೊಂಡಿದ್ದೆ. ಅಂದರೆ ಈ ಹಿಂದೆನೂ ಕೂಡ ಟೊಮೊಟೊ ಬಾತ್ ಮಾಡೋದು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಯಾವುದೂ ಕೂಡ ಬೋರ್ ಆಗಬಾರ್ದು. ತುಂಬ ಜನ ಲಾಗ್ನೆ ಮಾಡ್ತಿದ್ದೀರಾ, ಬೇರೆ ಬೇರೆ ಥರ ಟ್ರೈ ಮಾಡಿ ಅಂದರೆ ಅಂತ ಹೇಳ್ತಾಯಿದ್ರು. ಅಂದರೆ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಟ್ರೈ ಮಾಡ್ಬೋದು. ಅಂದರೆ ನಾನು ಹಳ್ಳಿಲಿರೋದ್ರಿಂದ ನಾನು ಬೇರೆ ಬೇರೆ ಆ ಕಡೆ ಈ ಕಡೆ ಎಲ್ಲ ಸುತ್ತಕ್ಕಾಗಲ್ಲ. ಮತ್ತು ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಮನೇಲಿ ಪರ್ಮಿಷನ್ ಕೇಳಬೇಕಾಗುತ್ತೆ. ಹಾಗಾಗಿ ಯಾವುದೂ ಕೂಡ ಮಾಡೋಕ್ಕಾಗಲ್ಲ. ನನಗೆ ಲಾಗೇ ಸರಿ ಆಗುತ್ತೆ ಅಂದ್ಬಿಟ್ಟು ನಾನು ಲಾಗ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವರು ಹೇಳ್ತಾಯಿದ್ರು, ಬೋರ್ ಆಗುತ್ತಕ್ಕ ಲಾಗ್ನೆ ಮಾಡ್ತಾಯಿದ್ರೆ ಅಂತ, ಬೇರೆ ಬೇರೆ ಥರ ಟ್ರೈ ಮಾಡಿ ಅಂತ ಹೇಳ್ತಾಯಿದ್ರು. ಅಂದರೆ ಹೊರಗಡೆ ಹೋಗಿ ಇದು ಮಾಡೋದಕ್ಕೂ ಒಳಗಡೆ ಇದು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. 2 ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮತ್ತು ಅದನ್ನೆಲ್ಲ ನಿಭಾಯಿಸ್ಕೊಂಡು ಬೇರೆ ಬೇರೆ ಥರ ಟ್ರೈ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡೋಣ, ಅದನ್ನು ಟ್ರೈ ಮಾಡೋಕ್ಕಾದರೆ ಮಾಡ್ತೀನಿ. ಇವಾಗ ಜಸ್ಟ್ ಇವಾಗ ಅಂದರೆ ಮಕ್ಕಳು ಸ್ವಲ್ಪ ಚಿಕ್ಕವರಿರೋದ್ರಿಂದ ಹೊರಗಡೆ ಹೋಗಿ ಯಾವುದೇ ಥರ ಆ ಥರ ಈ ಥರ ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಇದರಲ್ಲಿ ಮಾಡಿದ್ರೆ ಮಾಡ್ತೀನಿ, ಹೇಳ್ತೀನಿ ಮುಂಚೆನೇ ಈ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಅಂತ. ಮೊದಲೆಲ್ಲ ತುಂಬ ಜನ ಅಂದರೆ ಒಂದು 200-300 ಜನ ಲಾಗ್ನ ನೋಡ್ತಾಯಿದ್ರು. ಇವಾಗಂತೂ ತುಂಬಾ ಕಡಿಮೆ ಆಗಿಬಿಟ್ಟಿದೆ, 100 ಜನ ನೋಡೋದು ಕೂಡ ಇದಾಗಿದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಒಂಥರ ಬೇಜಾರು ಅನ್ನಿಸ್ತಾ ಇದೆ. ತುಂಬಾ ಕಮ್ಮಿ ಜನ ನೋಡ್ತಾ ಇರೋದ್ರಿಂದ ವಾಚಿಂಗ್ ಟೈಮು ಕೂಡ ಬೇಗನೆ ಕಂಪ್ಲೀಟ್ ಆಗೋಲ್ಲ. ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಎಲ್ಲ ಮಾಡಿ ಅದಕ್ಕೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಯಾರೂ ವಿಡಿಯೋ ನೋಡೋಲ್ಲ ಅಂತ ಬೇಜಾರಾಗ್ಬಿಟ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದೇ ಬಿಟ್ಬಿಡ್ತಿದ್ದೀನಿ. ಏನೋ ಒಂಥರ ಬೇಜಾರು ಅನಿಸುತ್ತೆ. ಯಾರೂ ಕೂಡ ಅಂದರೆ ಲೈಕು ಮಾಡಲ್ಲ, ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಗಿ ಅಪ್ಲೋಡ್ ಮಾಡೋದು ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಅಷ್ಟೇ ಕೆಲಸ ಇರ್ತಿತ್ತು. ಅಂದರೆ ಈ ಮಕ್ಕಳು ಮುಡಿ ಕಾರ್ಯಕ್ರಮ ಅದು ಇದು ಇರೋದ್ರಿಂದ ತೊಳೆಯೋದು ಬೆಳೆಯೋದು ಸ್ವಲ್ಪ ಜಾಸ್ತಿನೇ ಇರ್ತಿತ್ತು. ಹಾಗಾಗಿ ಆ ಜಾತ್ರೆ ಈ ಜಾತ್ರೆ ತವ್ರ ಮನೆಗೆ ಅಲ್ಲಿಂದ ಹೋಗಿ ಸ್ವಲ್ಪ ಅಲ್ಲಿ ಇದಾಯಿತು. ಹಾಗಾಗಿ ನೆಕ್ಸ್ಟ್ ಡೇಯಿಂದ ಅಂದರೆ ಇನ್ನು ಮುಂದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಷ್ಟೋ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಬೇಕು, ನಾವು ಎಲ್ಲರ ಥರ ದುಡಿಬೇಕು, ಎಲ್ಲರ ಥರ ನಾವು ಇರಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಆದರೆ ಮನೆಯಲ್ಲಿ ಮಕ್ಕಳಿರೋದು ಅಂದರೆ ಅಂದರೆ ಅತ್ತೆ ಮನೆಗೆ ಹೋದ ತಕ್ಷಣ ನಾವು ಬೇರೆ ಕೆಲ್ಸಕ್ಕೆ ಕಳಿಸಲ್ಲ, ಆ ಥರ ಎಲ್ಲ ರೂಲ್ಸ್ಗಳಿರುತ್ತೆ. ಹಾಗಾಗಿ ಹೆಣ್ಮಕ್ಳು ತುಂಬಾ ಒಂಥರ ಸಫರ್ ಆಗಿಬಿಡ್ತಾರೆ, ಅಯ್ಯೋ ಅಂತ. ಹಾಗಾಗಿ ನಮಗೂ ಏನಾರ ತೊಗೊಳೋಕ್ಕೆ ಏನಾರ ಅಮೌಂಟ್ ಬೇಕು, ಎಲ್ಲದಕ್ಕೂ ಗಂಡನ ಹತ್ರ ನಾವು ಕೇಳೋಕ್ಕಾಗಲ್ಲ. ಹಾಗಂತ
ಮನಸ್ಸಲ್ಲೇ ಒಂಥರ ನೋವಿರುತ್ತೆ. ಹಾಗಾಗಿ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ನ ಆರಿಸ್ಕೊಂಡು ಹೆಣ್ಮಕ್ಳು ಕೂಡ ದುಡಿಬೇಕು ಅಂತ ತುಂಬ ಹೆಣ್ಮಕ್ಳು ಕೂಡ ಇವಾಗ ಲಗ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನ ಆರಿಸ್ಕೊಂಡಿದ್ದೀನಿ. ಇನ್ನು ಕೆಲವರು ಅನ್ಕೊತಾರೆ, ಹಾಗಾಗಿ ನೀವು ಯೂಟ್ಯೂಬ್ ಮಾಡಿದ್ರಾ ಅಂದರೆ ಗಂಡನ ಮನೇಲಿ ಏನು ಕೊಡಿಸಲ್ಲ, ಗಂಡನೂ ಏನು ಕೊಡಿಸಲ್ಲ ಅಂತ ಯೂಟ್ಯೂಬ್ನ ಮಾಡ್ತಾ ಇದ್ದೀರಾ ಅಂತ ಅಪಾರ್ಥ ಮಾಡ್ಕೋಬೇಡಿ, ಅಂದರೆ ತಪ್ಪು ತಿಳ್ಕೊಬೇಡಿ. ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಆಸೆ ಇರುತ್ತೆ, ನಾವೇ ಸ್ವಂತವಾಗಿ ದುಡ್ದು ನಾವೇ ಏನಾರ ಪರ್ಚೇಸ್ ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ಗಂಡನ ಹತ್ರ ಕೇಳಬಾರ್ದು, ನಮಗೆ ಒಂಥರ ನಮಗೂ ಸ್ವಾಭಿಮಾನ ಆಗಬೇಕು, ನಾವು ಫ್ರೀಡಮ್ ಆಗಿರಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಅಂದ್ಕೊತಾರೆ. ಹಾಗಾಗಿ ಹೇಳಿದೆ ಅಷ್ಟೇ. ಅಂದರೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಮಕ್ಕಳಿರ್ತಾರೆ, ಮನೆಯಲ್ಲಿ ಕಳಿಸಲ್ಲ, ಹಾಗಾಗಿ ಅದೊಂದು ಇರುತ್ತೆ. ಹಾಗಾಗಿ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆಯ ಇದು. ಹಾಗಾಗಿ ಕೆಲವು ಹೆಣ್ಮಕ್ಳು ಆರಿಸ್ಕೊತಾರೆ. ಅದರಲ್ಲಿ ನಾನು ಕೂಡ, ಅಂದರೆ ನಮ್ಮ ಮನೇಲಿ ಏನೂ ಕೊಡಿಸ್ತಾ ಇಲ್ಲ, ನನ್ನ ಗಂಡ ಏನೂ ಕೊಡಿಸ್ತಾ ಇಲ್ಲ ಅಂತ ನಾನು ಯೂಟ್ಯೂಬ್ನ ಆರಿಸ್ಕೊಂಡಿಲ್ಲ. ನನಗೂ ಕೂಡ ನಾನು ಒಂದು ಏನಾರು ಸಾಧನೆ ಮಾಡಬೇಕು ಅಂತಲೇ ನಾನು ಯೂಟ್ಯೂಬ್ನ ಆರಿಸ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಮನೆಯವ್ರದ್ದು ಕೂಡ ಅಂದರೆ ಅವರೇ ಸಪೋರ್ಟ್ ಮಾಡಿದ್ದು. ಹಾಗಾಗಿ ನಾನು ಯೂಟ್ಯೂಬ್ನ ವಿಡಿಯೋ ಅಪ್ಲೋಡ್ ಮಾಡೋದು ಆ ಥರ ತುಂಬ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸ್ವಲ್ಪ ಜನ ನಗೋರು, ಅಂದರೆ ವಿಡಿಯೋ ಮಾಡ್ತಾಳೆ, ಎಲ್ಲದಕ್ಕೂ ವಿಡಿಯೋ ಮಾಡ್ತಾಳೆ ಅಂತ. ನಗಿದ್ರೆ ನಗಲಿ ಬಿಡಿ, ಅವ್ರು ನಗ್ತಾರೆ ಅಂತ ನಾವು ವಿಡಿಯೋ ಮಾಡೋದು ಬಿಟ್ಬಿಟ್ರೆ ನಾವು ಮುಂದೆ ಹೋಗೋದು ಹೇಗೆ? ಅವ್ರು ನಗ್ತಾನೆ ಇರ್ತಾರೆ, ನಾವು ಬೆಳಿತಾನೆ ಇರಬೇಕು. ಒಂದು ದಿವಸ ನಾವು ಸಾಧನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ನೋಡಿ, ಇವಾಗ ಅಮೌಂಟ್ ಬಂದಿದೆ ಅವಳಿಗೆ ಅಂತ, ಆವಾಗ ಅಮೌಂಟ್ ಬಂದಾಗ ನಮಗೆ ಯಾರೂ ಕೊಡಲ್ಲ. ಹಾಗಾಗಿ ಅವ್ರು ಏನು ಅಂದ್ಕೊಂಡ್ರು, ಇವ್ರು ಏನು ಅಂದ್ಕೊಂಡ್ರು ಅಂತ ನಾವು ಆಗಬಾರ್ದು. ನಮಗೆ ಆಗಿದ್ದು ನಾವು ಮಾಡ್ಕೊಂಡು ಹೋಗಬೇಕು. ಏನು ಮನೇಲಿ ಸಪೋರ್ಟ್ ಇರಬೇಕು, ಗಂಡ ಆಗಿರ್ಬೋದು, ಫ್ರೆಂಡ್ಸು, ಫ್ಯಾಮಿಲಿ, ಆ ಥರ ಸಪೋರ್ಟ್ ಇದ್ದರೆ ನಮಗೂ ಕೂಡ ಒಳ್ಳೆಯದು. ನಮ್ಮ ಮನೇಲಂತೂ ಫುಲ್ ಸಪೋರ್ಟ್ ಇದೆ. ಹಾಗೆ ನೀವು ಕೂಡ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ರೆ ವಾಚಿಂಗ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ನನಗೂ ಕೂಡ